ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಖ ಬೆಳ್ಳಗಾಗಲು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಈ ಸಿಂಪಲ್ ಮನೆಮದ್ದುಗಳನ್ನು ಬಳಸಿ. ಸಾಮಾನ್ಯವಾಗಿ ಎಲ್ಲರೂ ಬೆಳ್ಳಗಾಗಿ ಕಾಣಲು ಬಯಸುತ್ತಾರೆ. ಮಾರುಕಟ್ಟೆಯಲ್ಲಿ ಸಿಗುವ ಕೆಮಿಕಲ್ ಮಿಶ್ರಿತ ಕ್ರೀಮ್ಗಳನ್ನು ಉಪಯೋಗಿಸಿಕೊಂಡು ಅಡ್ಡ ಪರಿಣಾಮಕ್ಕೆ ತುತ್ತಾಗುತ್ತಾರೆ. ಅದರ ಬದಲಾಗಿ ಮನೆಯಲ್ಲೇ ಸಿಗುವಂತ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕ್ರಮೇಣವಾಗಿ ನಮ್ಮ ಮುಖದ ಕಾಂತಿ ಹೆಚ್ಚಿಸಿಕೊಳ್ಳುವ ರೀತಿಯನ್ನು ನೋಡೋಣ ಬನ್ನಿ. 1. ಹಸಿ ಹಾಲಿನಿಂದ ಚರ್ಮದ ಶುದ್ಧೀಕರಣ. ಹಸಿ ಹಾಲಿನಲ್ಲಿ ಹತ್ತಿ ಉಂಡೆಯನ್ನು ಮುಳುಗಿಸಿ ಪ್ರತಿನಿತ್ಯ ನಿಮ್ಮ ಮುಖವನ್ನು ಅದರಿಂದ ಒರೆಸಿರಿ. ಇದು ಮುಖದ ಮೇಲಿನ ಕೊಳೆಯನ್ನು ತೆಗೆದುಹಾಕುತ್ತದೆ ಮತ್ತು ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತದೆ. 2. ಬೇವಿನ ಎಲೆಗಳು. ಬೇವಿನ ಎಲೆಗಳು ಔಷಧೀಯ ಗುಣವನ್ನು ಹೊಂದಿದೆ ಎಂದು ನಮಗೆಲ್ಲ ಗೊತ್ತು. ಬೇವಿನ ಎಲೆಗಳು ಚರ್ಮದ ರಂಧ್ರಗಳಲ್ಲಿನ ವಿಷವನ್ನು ಹೊರಗೆ ಹಾಕುವವು. ಬೇವಿನ ಎಲೆಗಳನ್ನು ಕುದಿಸಿಕೊಂಡು ಅದರ ಹಬೆಯನ್ನು ಪಡೆಯಿರಿ. ಇದರ ಬಳಿಕ ನೈಸರ್ಗಿಕ ಫೇಸ್ ಪ್ಯಾಕ್ ಬಳಸಿ. 3. ನೈಸರ್ಗಿಕ ಫೇಸ್ ಪ್ಯಾಕ್. ನೀವು ಸ್ವಲ್ಪ ಜೀರಿಗೆಯನ್ನು ರುಬ್ಬಿಕೊಂಡು ಅದರ ಪೇಸ್ಟ್ ಮಾಡಿ. ಇದಕ್ಕೆ ಅರಿಶಿನ ಪುಡಿ, ಶ್ರೀಗಂಧದ ಪುಡಿ ಹಾಕಿಕೊಂಡು ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ. ಇದನ್ನು ಮುಖಕ್ಕೆ ಹಚ್ಚಿಕೊಂಡು 10 ನಿಮಿಷಗಳ ನಂತರ ತೊಳೆಯಿ. ಎಣ್ಣೆಯುಕ್ತ ಚರ್ಮದ ಸಮಸ್ಯೆ ನಿವಾರಣೆ ಮಾಡಲು ಕಡಲೆ ಹಿಟ್ಟು ಮತ್ತು ಅರಿಶಿಣದ ಫೇಸ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಿ. 4. ಆಹಾರ ಮತ್ತು ತ್ವಚೆ. ತ್ವಚೆಯ ಆರೈಕೆಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ಹಾಗೂ ಖನಿಜಾಂಶಗಳು ಸಿಗದೇ ಇದ್ದರೆ ತ್ವಚೆಯು ನಿಸ್ತೇಜವಾಗಿ ಕಾಣುತ್ತದೆ. ಅದಕ್ಕಾಗಿ ಸಿಟ್ರಸ್ ಹಣ್ಣುಗಳನ್ನು ಆದಷ್ಟು ಸೇವಿಸಿ. ಕಿತ್ತಳೆ ಮತ್ತು ಲಿಂಬೆಯ ರಸವನ್ನು ನೀವು ಮುಖಕ್ಕೆ ಹಚ್ಚಿಕೊಂಡರೆ ವಿಟಮಿನ್ ಸಿ ತ್ವಚೆಗೆ ಕಾಂತಿ ನೀಡುವುದು. ವಿಟಮಿನ್ ಸಿ ಪಡೆಯಲು ನೀವು ಬಟಾಟೆ ತುಂಡುಗಳನ್ನು ಮುಖದ ಮೇಲೆ ಹಚ್ಚಿಕೊಳ್ಳಬಹುದು. 5. ಫೇಸಿಯಲ್ಗೆ ಎಣ್ಣೆಗಳನ್ನು ಬಳಸಿ. ಮಲಗುವ ಮೊದಲು ಆಲಿವ್ ಆಯಿಲ್ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಇದರಿಂದ ಅಕಾಲಿಕ ನೀರಿಗೆ ಮತ್ತು ಕಪ್ಪು ಕಲೆಗಳ ಸಮಸ್ಯೆ ನಿವಾರಣೆಯಾಗುತ್ತದೆ. ಸೂಕ್ಷ್ಮ ಭಾಗಗಳಿಗೆ ತೆಂಗಿನ ಎಣ್ಣೆಯನ್ನು ಬಳಸಬಹುದು. ಎಣ್ಣೆಯುಕ್ತ ಚರ್ಮಕ್ಕೆ ಚಾಮರದ ಎಣ್ಣೆಯು ತುಂಬಾ ಉಪಯುಕ್ತ. 6. ತುಳಸಿ. ತುಳಸಿ ಎಲೆಗಳ ರಸ ತೆಗೆದು ಅದನ್ನು ಪ್ರತಿನಿತ್ಯ ಮುಖಕ್ಕೆ ಹಚ್ಚಿಕೊಂಡರೆ ಚರ್ಮದ ಹಲವಾರು ಸಮಸ್ಯೆಗಳು ನಿವಾರಣೆಯಾಗುವವು. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.